ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರಾಗಿಯಿಂದ ಕೇಕ್ ಮಾಡೋದು ತೋರಿಸ್ತೀನಿ ನೋಡಿ. ರಾಗಿ ಆ್ಯಂಡ್ ಜಾಗ್ರಿ ಕಪ್ ಕೇಕ್. ಮೊದಲಿಗೆ ಮಾಡೋ ವಿಧಾನ, 1 ಕಪ್ ಜಾಗ್ರಿ ತಗೋಬೇಕು, ಬೆಲ್ಲನ ಅದನ್ನು ಕರಗಿಸ್ಕೋಬೇಕು. ಒಂದು ಬಾಣಲಿ ತಗೊಂಡು ಅದರಲ್ಲಿ 1 ಕಪ್ ಜಾಗ್ರಿ ಹಾಕ್ಕೊಂಡು 2 ಇಂದ 3 ಸ್ಪೂನು ನೀರು ಹಾಕ್ಕೊಂಡು ಕರಗಿಸ್ಕೋಬೇಕು. ಮೆಲ್ಟ್ ಮಾಡ್ಕೋಬೇಕು. ಪಾಕ ಥರ ಏನಿಲ್ಲ, ಜಸ್ಟ್ ಮೆಲ್ಟ್ ಮಾಡಿಕೊಂಡು ಸಿರಪ್ ಥರ ಮಾಡಿಕೊಂಡು ಅದನ್ನು ಸ್ಟ್ರೈನ್ ಮಾಡ್ಕೋಬೇಕು. ನಂತರ ಮಿಕ್ಸಿಂಗ್ ಬೌಲ್ ತಗೊಂಡು ಅದರಲ್ಲಿ ಅಡುಗೆ ಎಣ್ಣೆ ಹಾಕ್ಕೊಂಡು ಫ್ಲೇವರ್ಗೋಸ್ಕರ ನಾವು ಯಾಲಕ್ಕಿ ಹಾಕ್ಕೋಬೇಕು. ನಾವು ಫಸ್ಟ್ ಸಿರಪ್ ಮಾಡ್ಕೊಂಡಿರ್ತೀವಲ್ಲ ಅದು ಹಾಕ್ಕೋಬೇಕು. ಮತ್ತು 1 ಕಪ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ 1 ಕಪ್ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಆಗುತ್ತೆ ನೋಡಿಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿರಿ. 1 ಕಪ್ ಗೋಧಿ ಹಿಟ್ಟು ಮತ್ತು 3 ಇಂದ 4 ಸ್ಪೂನು ಕೋಕೋ ಪೌಡರ್ ಹಾಕ್ಕೋಬೇಕು. 2 ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ಕೋಬೇಕು. ಮತ್ತು 1 ಪಿಂಚ್ ಸಾಲ್ಟ್ ಹಾಕ್ಕೋಬೇಕು. ಉಪ್ಪನ್ನು ಹಾಕ್ಕೊಂಡು 1 ಗ್ಲಾಸು ಮಿಲ್ಕ್ ಹಾಕ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಕಪ್ಸ್ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ಹಿಟ್ಟಿಂದ ಕೋಟೆಡ್ ಮಾಡ್ಕೋಬೇಕು. ನೋಡಿ, ಬ್ಯಾಟರ್ ಈ ಥರ ಇರಬೇಕು. ಮತ್ತು ಕೋಟೆಡ್ ಮಾಡ್ಕೊಂಡಿರ್ತೀವಲ್ಲ ಚಿಕ್ಕ ಚಿಕ್ಕ ಕಪ್ಸಲ್ಲಿ ನಾವು ಈ ಬ್ಯಾಟರ್ನ ಅರ್ಧಕ್ಕೆ ಹಾಕ್ಕೊಂಡು ಪ್ರೀ ಹೀಟ್ ಮಾಡ್ಕೊಂಡಿರ್ತೀವಲ್ಲ ಕುಕ್ಕರಲ್ಲಿ 5 ರಿಂದ 10 ನಿಮಿಷವರೆಗೂ ಪ್ರೀ ಹೀಟ್ ಮಾಡಿಕೊಂಡು ಅದರಲ್ಲಿ ಈ ಕಪ್ಸ್ನ ನೀಟಾಗಿ ಜೋಡಿಸ್ಕೋಬೇಕು. ಆಮೇಲೆ ನಾವು 20 ರಿಂದ 30 ನಿಮಿಷಕ್ಕೆ ಲೋ ಇಂದ ಮೀಡಿಯಮ್ ಫ್ಲೇಮ್ವರೆಗೂ ಕುಕ್ ಮಾಡ್ಕೋಬೇಕು. 20 ನಿಮಿಷಕ್ಕೆ ಒಂದು ಸತಿ ಚೆಕ್ ಮಾಡಿಕೊಳ್ಳ್ರಿ ಬೆಂದಿದೆಯೋ ಇಲ್ಲೋ ಅಂತ. ನೋಡಿ, ಹೆಲ್ತಿ ಕೇಕ್ ರೆಡಿ ಆಗಿದೆ. ಎಷ್ಟು ಸ್ಪಾಂಜಿ ಆಗಿದೆ, ಇದೆಲ್ಲರೂ ತಿನ್ಬೋದು. ಟೇಸ್ಟೂ ಚೆನ್ನಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್.